ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ, ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಕಂಡುಬಿಟ್ನಾ. ಸೊ ಖಂಡಿತ ನನಗೆ ಸಕ್ಸಸ್ ಆಗಿದೆ ಯೂಟ್ಯೂಬಲ್ಲಿ. ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ನಾನು ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿಬಿಟ್ಟು ಸೊ 1.5 ಮಂತ್ ಆಗಿರ್ಬೋದು ಅಷ್ಟೇ. ಈ ಚಾನಲ್ ಓಪನ್ ಮಾಡಿಬಿಟ್ಟು ನನಗೆ ಮೊದಲು ಮಾಡ್ತಾಯಿದ್ದೆ, ಬಿಟ್ಟಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1.5 ಮಂತ್ ಆಯಿತು. ಈ 1.5 ಮಂತಲ್ಲಿ ನಾನು ಎಷ್ಟು ಸಕ್ಸಸ್ ಆಗಿದ್ದೀನಿ, ಏನೇನು ಕಲ್ತಿದ್ದೀನಿ, ಏನು ಕಲ್ತಿಲ್ಲ ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಮೊದಲೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ವಿಡಿಯೋ ಮಾಡಿದೆ. ಸೊ ಅದನ್ನು ನಾನು ನೋಡೋಕ್ಕೆ ಹೋಗಿಲ್ಲ. ಒಂದು ದಿನ ಏನೋ ಬರುತ್ತೇನೋ ಬಿಡು, ಇಷ್ಟು ದಿನವೇ ಮಾಡಿಬಿಟ್ಟೆ, ಬಂದಿಲ್ಲ ಅಂದ್ಕೊಂಡು ನಾನು ಸುಮ್ಮನಾದೆ. ಇನ್ನೊಂದು ದಿನ ಅದು ಮಾಡಿದಾಗ ಸಿಕ್ಕಾಪಟ್ಟೆ ಅದಕ್ಕೆ ವ್ಯೂಸ್ ಬಂದಿತ್ತು. ಸೊ ಲೈಕ್ಸ್ ಕೂಡ ಬಂದಿತ್ತು, ಸಪೋರ್ಟು ಕೂಡ ಬಂದಿತ್ತು. ಏನಪ್ಪ ಅಂತ ಹೇಳಿದರೆ, ಮಾಡಿ ನಿಮಗೆ ಸಪೋರ್ಟ್ ನಾವು ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ತುಂಬ ಒಳ್ಳೊಳ್ಳೆ ಕಾಮೆಂಟ್ಸ್ ಬಂತು. ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಇಷ್ಟೊಳ್ಳೆ ಕಾಮೆಂಟ್ಸ್ ಬಂದಿದೆ, ನಾನು ಯಾಕೆ ಮಾಡಬಾರ್ದು ಅಂತೇಳಿ ನಾನು ಮತ್ತೆ ಇಷ್ಟಪಟ್ಟು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ನಾನೊಂದು 3-4 ವೀಡಿಯೋ ಹಾಕ್ತಾಯಿದ್ದೇನಪ್ಪ ಗೊತ್ತಿಲ್ಲ. ಆಗಬೇಕಾದ್ರೇ ತುಂಬ ಸಬ್ಸ್ಕ್ರೈಬರ್ ಎಲ್ಲ ಸ್ಟಾರ್ಟ್ ಆದರು ಆಗೋಕ್ಕೆ. ದಿನಕ್ಕೆ ಆವಾಗ ನಾನು ಮಾಡಿ 1 ಇಯರ್ ಆದ್ರೂ ಒಂದು 30 ಮೆಂಬರ್ಸ್ ಏನೋ ಇದ್ದರು ಅಷ್ಟೇ. ಎಷ್ಟು ಒಳ್ಳೊಳ್ಳೆ ಆವಾಗೂ ಒಳ್ಳೊಳ್ಳೆ ವೀಡಿಯೋ ಮಾಡಿದೆ. ಸೊ ಸಕ್ಸಸ್ ಕಾಣಲಿಲ್ಲ, ಯಾಕೋ ಸಬ್ಸ್ಕ್ರೈಬರ್ ಹಾಕಿಲ್ಲ ಅಂತ ಇಂಟ್ರೆಸ್ಟ್ ಕಳ್ಕೊಂಡು ಧೈರ್ಯ ಕಳ್ಕೊಂಡು ಬಿಟ್ಬಿಟ್ಟೆ. ಆಮೇಲೆ ಮಾಡಿದಾಗ ಒಂದು ವೀಕ್ ಮಾಡಿದಾಗ ದಿನಕ್ಕೆ ಒಂದು 4-5 ಸಬ್ಸ್ಕ್ರೈಬರು ಈ ಥರ ಆಗ್ತಾಯಿದ್ರು. ನನಗೆ ಇವತ್ತು ನನ್ನ ಪ್ರೊಫೈಲ್ ಓಪನ್ ಮಾಡಿದಾಗ ನಿಮಗೆ ಕಾಣಿಸೋ ಸಮಥಿಂಗ್ 200 ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಕಾಣ್ಬೋದು. ಬಟ್ ನಿಮಗೆ ನೋಡೋರಿಗೆ, ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಾಗಲಿ ಬೇರೆ ನೋಡೋರಿಗಾಗಲಿ, ಈ ಕೇವಲ ಯೂಟ್ಯೂಬ್ ಯೂಸ್ ಮಾಡ್ತಾ ಇರ್ತಾರಲ್ಲ, ನೋಡೋದು ಅಷ್ಟೇ ಇರುತ್ತಲ್ಲ, ಅವ್ರಿಗೆ ನೋಡೋರಿಗೆ ಏನು ಅನಿಸ್ಬೋದು, ಕೇವಲ ಇಷ್ಟೇ ಇರೋದು 200 ಸಮಥಿಂಗ್ ಅಷ್ಟೇ ಇದ್ದಾರೆ, ತುಂಬ ಜನ ಸಬ್ಸ್ಕ್ರೈಬರ್ ಏನಿಲ್ಲ, ಇವ್ರ ವೀಡಿಯೋದಲ್ಲಿ ಏನೂ ಇಲ್ಲ ಅಂತ ಮೇಲ್ ಪ್ರೊಫೈಲ್ ನೋಡಿದ ತಕ್ಷಣ ಗೊತ್ತಾಗ್ಬೋದು. ಆ 200 ಸಮಥಿಂಗ್ ಸಬ್ಸ್ಕ್ರೈಬರ್ ಇದ್ದಾರಲ್ಲ, ಸೊ ನನಗೆ ಅವ್ರು ತುಂಬಾ ಗ್ರೇಟ್ ಅಂತ ಅಂದ್ಕೊತೀನಿ. ಯಾಕಪ್ಪ ಅಂತ ಹೇಳಿದರೆ, ಅಷ್ಟು 200 ಸಮಥಿಂಗ್ ಮೆಂಬರ್ಸ್ನ ಇಂಪ್ರೆಸ್ ಮಾಡೋದು, ಅವ್ರಿಗೆ ಇಷ್ಟ ಆಗೋ ಥರ ವೀಡಿಯೋ ಮಾಡೋದು ಅದೇನಷ್ಟು ಸುಲಭದ ಮಾತಲ್ಲ. ಸೊ ನಾನು ಈ ಥರ ಪ್ರಯತ್ನ ಮಾಡ್ತಿದ್ದೀನಿ ಅಂತೇಳಿ ಅವ್ರು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ನನಗೆ ಖುಷಿ ಆಯಿತು. ಇದೇ ರೀತಿಯೇ ಕೆಲವೊಬ್ರಿಗೆ ಎಲ್ಲರೂ ಒಂದೇ ಥರ ಇರ್ತಾರೆ, ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತೇಳಿದರೆ, ಒಬ್ಬೊಬ್ಬರು ಮೈಂಡ್ಸೆಟ್ಟು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ಇಷ್ಟ ಆಗದೇನೆ ಇರ್ಬೋದು. ನನಗೆ ನನ್ನ ವೀಡಿಯೋ ಇಷ್ಟು ಜನಕ್ಕೆ ಇಷ್ಟ ಆಗಿದೆ, ಇನ್ನೂ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಖಂಡಿತ ನಂಗೆ ನಂಬಿಕೆ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ನನಗೆ ವೀಡಿಯೋ ಇನ್ನೂ ಎಲ್ರಿಗೂ ರೀಚ್ ಆಗಿಲ್ಲ ಅಂದ್ಕೊತೀನಿ. ಇನ್ನೂ ನನ್ನ ವ್ಯೂಸು ತುಂಬ ಕಡಿಮೆನೇ ಇದೆ. ನಾನು ಒಂದಲ್ಲ ಒಂದಿನ ಎಲ್ರಿಗೂ ಪರಿಚಯ ಆಗ್ತೀನಿ, ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ಎಲ್ಲರೂ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾರೆ. ನಾನು ಸಕ್ಸಸ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ನಾನು ಆ ಹೋಪ್ ಕಳ್ಕೊಳ್ಳಲ್ಲ. ಇನ್ನೂ ಯಾಕಪ್ಪ ಖುಷಿ ಆಯಿತು ಅಂತ ಹೇಳಿದರೆ, ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋ ಮಾಡಿದ ಮೇಲೆಲ್ಲ ಆ್ಯಸ್ ಯೂಶುವಲ್ ಶೇರ್ ಮಾಡ್ಕೊತಾ ಇದ್ದೆ. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ಕೊತಾ ಇದ್ದೆ. ನನ್ನ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿಕೊಂಡಾಗ ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ನೋಡಿಬಿಟ್ಟು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆಯಲ್ವಾ ಅಂತ ಕೇಳಿದ್ರು. ಮಾಡಿದ್ದೀನಿ ಅಂದರೆ, ಹಿಂಗೆ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬರು ಕೇಳಿದರು, ಫ್ರೆಂಡು, ಮೇಡಮ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಲ್ವಾ ಅಂತ ಕೇಳಿದರು. ಸರ್, ಚಾನಲ್ ಕ್ರಿಯೇಟ್ ಮಾಡಿ. ಸೊ ಖುಷಿ ಆಯಿತು, ನನ್ನನ್ನು ಐಡೆಂಟಿಫೈ ಮಾಡಿದ್ರಲ್ಲ. ಇವಾಗ ದೊಡ್ಡ ನಾವು ಏನೋ ಸಾಧನೆ ಮಾಡಿ ನಾವು ಅಲ್ಲೇ ಸಕ್ಸಸ್ ಆಗಿಬಿಟ್ಟು ಎಲ್ಲ ಮುಗಿದೋದಾಗ ಕೇಳೋದನ್ನೈತಲ್ಲ, ಸಿಂಪಲ್ ಅನಿಸ್ಬೋದು. ಆದರೆ ನಾನು ಇನ್ನೂ ಲೈಟಾಗಿ ಎಂಟ್ರಿ ಕೊಟ್ಟಿದ್ದೀನಿ ಅಷ್ಟೇ. ಈ ಟೈಮಲ್ಲಿ ನನ್ನನ್ನು ಒಬ್ಬರು ಐಡೆಂಟಿಫೈ ಮಾಡಿಬಿಟ್ಟು, ಮೇಡಮ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರಿ ಅಂತ ಕೇಳಿದಾಗ, ಹೌದು, ಅವ್ರು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನನ್ನ ಚಾನಲ್ ನೋಡಿರ್ಬೋದು, ಚೆನ್ನಾಗಿ ಬರ್ತಿದೆ ಮೇಡಮ್, ಮಾಡಿ ಸಕ್ಸಸ್ ಆಗ್ತೀರಾ ಅಂತ ಹೇಳಿ ನಂಗೆ ಆಶೀರ್ವಾದ ಮಾಡಿದ್ರು. ಆ ಚಿಕ್ಕ ಆಶೀರ್ವಾದಗಳಿದ್ದಾವಲ್ಲ, ಅದು ಕೆಲವೊಬ್ರಿಗೆ ಚಿಕ್ಕದು ಅನಿಸ್ಬೋದು, ನನಗೆ ತುಂಬಾ ದೊಡ್ಡದು ಅನಿಸುತ್ತೆ. ಆಮೇಲೆ ಇನ್ನೊಂದು ಟೈಮ್ ಹಿಂಗೆ ಹೋಗಬೇಕಾದ್ರೆ ನನ್ನ ಕೆಲವೊಬ್ಬರು ಆಂಟಿ, ನಮ್ಮ ಅಕ್ಕಪಕ್ಕ ಆಂಟಿ ಅವರನ್ನು ಕೇಳ್ತಾಯಿದ್ರು, ಏನು ಶ್ವೇತಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀಯಾ ಅಂತ. ಆಂಟಿ ಮಾಡಿದ್ದೀನಿ, ಬಟ್ ನಂಗೆ ಅಷ್ಟೊಂದೇನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಏನೋ ಮನೇಲಿ ಫ್ರೀ ಟೈಮಲ್ಲಿ ಕೂರ್ತಿದ್ನಲ್ಲ
ಮಾಡ್ತಾ ಇದ್ದೆ, ಸಕ್ಸಸ್ ಆಗ್ಬೋದು ಅಂತ ಹೇಳಿದಾಗ ಅವ್ರು ನನಗೆ ಹೇಳಿದರು, ಏನು ಹೇಳಿದರು, ಧೈರ್ಯ ಹೇಳಿದರು. ಸೊ ನಂಗೆ ಅದು ತುಂಬ ಇಷ್ಟ ಆಯಿತು. ಏನು ಅಂದರೆ ನೋಡು, ಎಲ್ಲರೂ ಸಕ್ಸಸ್ ಆಗಿ ಬಂದಿರೋ ಆಂಟಿ, ನನಗೆ ಅಷ್ಟೇನು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಆಂಟಿ ಅಂದೆ. ಅವಾಗ ಅವ್ರು ಏನು ಹೇಳಿದರು ನನಗೆ, ಅಯ್ಯೋ ಶ್ವೇತಾ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯಾ, ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ, ಧೈರ್ಯ ಮಾಡಬೇಕಷ್ಟೇ. ಅವ್ರು ಆಗನ್ಕೋತಾರೆ ಈಗ ಅನ್ಕೋತಾರೆ ಅಂತ ಬಿಡಬೇಡ, ಒಳ್ಳೆ ಥರ ನೀನು ವೀಡಿಯೋಗಳು ಕೊಡು, ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡು, ತುಂಬ ಬೇಗ ಸಕ್ಸಸ್ ಆಗ್ತೀಯ ಅಂತ ಹೇಳಿದರು. ಸೊ ಖುಷಿ ಆಯಿತು ಅಲ್ಲಿ. ನೋಡಿದ್ರಾ, ಈ ರೀತಿ ನಾನು ಎಲ್ಲೇ ಹೋದರೂ 1.5 ಮಂತಲ್ಲಿ ನನ್ನ ಐಡೆಂಟಿಫೈ ಮಾಡ್ತಿದ್ದಾರೆ. ಸೊ ನನ್ನ ಮಗಳು ಇದೇ ರೀತಿ, ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳಲ್ಲ, ಸೊ ಅವರು ಅವ್ರ ಫ್ರೆಂಡ್, ಸೊ ನಮಗೂ ಫ್ರೆಂಡ್, ಅವರು ಒಬ್ಬರು ಸರ್ ಕೇಳ್ತಾಯಿದ್ರಂತೆ, ಏನಮ್ಮ ಪುಟ್ಟಿ, ನಿಮ್ಮಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಕೇಳಿದ್ರಂತೆ. ಮಾಡಿದ್ದಾರೆ ಅಂತ ಹೇಳಿದಾಗ, ಸೊ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಂತೆ. ಓ ಅಮ್ಮ, ಅವಳು ಬಂದುಬಿಟ್ಟು ಹೇಳ್ತಾಯಿದ್ಲು, ಅಮ್ಮ ನೋಡು ನಿನ್ನ ಬಗ್ಗೆ ಈ ಥರ ಎಲ್ಲ ಹೇಳಿದರು ಅಂತ. ನನ್ನ ಮಗಳಿಗೆ ಅವಾಗ ಎಷ್ಟು ಖುಷಿಯಾಗಿರ್ಬೋದು ಅಲ್ವಾ. ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ಯಾಕಂತ ಹೇಳಿದರೆ, ನನ್ನ ಮಗಳು ಮೊದಲೆಲ್ಲ ಏನೋ ನಿಮ್ಮಮ್ಮ ಸ್ಕೂಲಿಗೆ ಬಿಡ್ತಾರೆ ಹೋಗ್ತಾರೆ ಅಷ್ಟೇ ಅಂದ್ಕೊಳ್ತಿದ್ರು. ಇವಾಗ ನಾನು ಚಾನಲ್ ಕ್ರಿಯೇಟ್ ಮಾಡ್ದಂಗೆ ನಿಮ್ಮಮ್ಮನೂ ಏನೋ ಮಾಡ್ತಿದ್ದಾರಂತೆ, ಇದರಲ್ಲಿ ಸ್ಯಾರಿ ಕುಚ್ಚೆಲ್ಲ ಹಾಕೋದನ್ನೆಲ್ಲ ಕಳಿಸ್ತಿದ್ದಾರಂತೆ, ವಿಡಿಯೋ ಎಲ್ಲ ಹಾಕ್ತಿದ್ದಾರಂತೆ ಅಂತ ಹೇಳಿ ಏನೋ ಕೇಳಿದ್ರಂತೆ. ಸೊ ಅವರು ಬೇರೆಯವ್ರಿಗೆ ಹೇಳಿದ್ವಿ, ಇವರೆಲ್ಲ ಹಾಕ್ತಾರಂತೆ, ಹಾಕಿಸ್ಕೊಳ್ರಿ ಅಂತ ಈ ರೀತಿಯೂ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ನಾನು ಇನ್ನೂ ಸ್ಟಾರ್ಟ್ ಮಾಡಿ ಇಷ್ಟು ದಿನ ಆಗಿದೆ, ಇನ್ನೂ ಇಷ್ಟೆಲ್ಲ ಕೇಳ್ತಿದ್ದಾರೆ. ನಾನು ಒಂದು ಏನಾದರೂ ಅಚೀವ್ ಮಾಡಿದರೆ, ನಾನು ಸಕ್ಸಸ್ ಆದವಾಗ ನಾನು ಎಷ್ಟು ಜನ ಐಡೆಂಟಿಫೈ, ಸೊ ಮುಂದಿಂದೆಲ್ಲ ಯೋಚನೆ ಮಾಡ್ಕೊಂಡ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ. ಇವಾಗ ನನಗೆ ಇಷ್ಟು ಸಬ್ಸ್ಕ್ರೈಬ್ ಇರೋದ್ರಿಂದ ಸ್ವಲ್ಪ ಅನಿಸ್ಬೋದು ಕೆಲವೊಬ್ಬರಿಗೆ, ಬಟ್ ನನಗೆ ತುಂಬ ಖುಷಿ ಕೊಟ್ಟಿದೆ. ಈ ನನ್ನ ಪುಟ್ಟ ಖುಷಿನೇ ನನ್ನ ಮುಂದಿನ ದಾರಿಗೆ ಸುಲಭವಾಗಿದೆ ಅಂತ ಹೇಳ್ಕೊಳಕ್ಕೆ ಈ ವಿಡಿಯೋದ ಇಷ್ಟಪಡ್ತೀನಿ. ನೀವು ಇನ್ನು ಚಿಕ್ಕ ಮೊನ್ನೆ ಯಾರೋ ಒಬ್ಬರು ಬೇಜಾರು ಮಾಡಿಕೊಂಡು ವಿಡಿಯೋ ಮಾಡಿದರು, ಯಾವುದು ಅಂತ ಅಷ್ಟು ಸರಿಯಾಗಿ ನೆನಪಿಲ್ಲ ಅವ್ರ ನೇಮ್ ನನಗೆ. ಅವ್ರು ಹೇಳ್ತಾಯಿದ್ರು, ಯಾರೋ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರಂತೆ, ನಿಮಗೆ ಮಾತಾಡೋಕ್ಕೆ ಬರಲ್ಲ, ಏನು ವೀಡಿಯೋ ಮಾಡ್ತೀರಾ ಅಂತ ಹೇಳಿದ್ರಂತೆ. ಮಾತಾಡೋದು ಮುಖ್ಯ ಅಲ್ಲ, ನಾವು ಯಾವ ರೀತಿ ವೀಡಿಯೋ ಮಾಡ್ತೀವಿ, ಮಾತೊಂದು ಮುಖ್ಯ ಆಗಲ್ಲ, ಬ್ಯೂಟಿ ಒಂದು ಮುಖ್ಯ ಆಗಲ್ಲ, ಮಾತಾಡೋ ಶೈಲಿ ಮುಖ್ಯ ಆಗಲ್ಲ, ನಾವು ಯಾವ ರೀತಿ ಕಂಟೆಂಟ್ ಕೊಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ದಯವಿಟ್ಟು ನಾನು ಇದರಲ್ಲಿ ಕೇಳ್ಕೊಳೋದು ಏನಪ್ಪ ಅಂತ ಹೇಳಿದರೆ, ಯಾರೂ ಕೂಡ ಯಾರನ್ನು ಹೀಯಾಳಿಸಿ ಮಾತಾಡಬೇಡಿ, ಸೊ ಹರ್ಟ್ ಮಾಡಬೇಡಿ, ಅದೊಂದನ್ನೇ ನಾನು ಕೇಳೋದು. ಎಲ್ರಿಗೂ ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಅಷ್ಟೇ. ಅದು ಬಿಟ್ಟು ಬ್ಯಾಡಾಗಿ ಕಾಮೆಂಟ್ಸ್ ಮಾಡೋದು, ಏನೋ ಅಂಜಿಕೆ ಬರೋ ಥರ ಮಾತಾಡೋದು ದಯವಿಟ್ಟು ಮಾಡಬೇಡಿ. ಎಲ್ಲರೂ ಸಹ ಏನೋ ಸಕ್ಸಸ್ ಕಾಣಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯೂಟ್ಯೂಬ್ಗೆ ಜರ್ನಿ ಸ್ಟಾರ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಇನ್ನೊಬ್ಬರು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗಿಂದ ಒಂದು ವೀಕ್ ಆದಮೇಲೆ ಒಬ್ಬರು ಯಾರೋ ಮೇಡಮ್, ಅವ್ರಿಗೂ ನನಗೆ ನೆನಪು ಅಷ್ಟಾಗಿಲ್ಲ, ಅವರೂ ಸಹ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನನಗೆ ವಿತಿನ್ ಅ ಸೆಕೆಂಡಲ್ಲಿ ನನಗೆ ಒಳ್ಳೆ ತುಂಬ ಕಾಮೆಂಟ್ಸ್ ಕೊಡ್ತಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಅವ್ರ ದೇವರ ಆಶೀರ್ವಾದ ಇರಲಿ. ಹಾಗೆ ಮೇಡಮ್ ಪ್ರತಿಯೊಂದಕ್ಕೂ ಮಿನಿಮಮ್ 4 to 5 ಲೈನಲ್ಲಿ ನನಗೋಸ್ಕರ ಟೈಮ್ ಕೊಟ್ಬಿಟ್ಟು ಕಾಮೆಂಟ್ಸ್ ಮಾಡ್ತಿದ್ದಾರೆ. ಸೊ ನನಗೆ ಅದನ್ನು ಓದ್ತಾ ಇದ್ದರೆ ಒಂಥರ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಮೂಲಕ ನಿಮಗೂ ಸಹ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ತುಂಬ ಜನ ನನಗೆ ಕಾಮೆಂಟ್ಸ್ ಎಲ್ಲ ಮಾಡ್ತಿದ್ದೀರಾ, ಅವರಿಗೂ ಥ್ಯಾಂಕ್ ಯು ಹೇಳ್ತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.